ಮಲ್ಲಿಗೆಯ ಸ್ವಲ್ಪ ದಬಾಯಿಸ್ಕೂಳ ಬಾ. ನೀವು ಕೂಗಿದ್ರೆ ಸ್ವಲ್ಪ ಮಳ ಕಮ್ಮಿ ಆಯ್ತೆ, ನೀವು ಕೂಗ್ಲಿಲ್ಲ ಅಂದ್ರೆ ಅದ್ರ ಪಡಗದ ಜಾಸ್ತಿ ಆಗೋಯ್ತೆ. ಉಗೇ ಮತ್ ಮಲಯ, ಉಗೇ ಮಾದಪ್ಪ. ಕೊನೆಗಂಟೆ ಹಂಗೆ ಇರಲಿ. ಚಿಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಯಲೇ ಅಂದಾದ ಚಂದಾದ ಮೈದಾರ ಮಾಧುರಿ. ಚಿಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮುದ್ದು ಮರಗಳಿಗೆ ಚಿಲ್ಲಿದರು ಮಲ್ಲಿಗೆಯ. ಚಿಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಯಲೇ ಬರುವಾಗ ಮಾಡಿಲ್ಲ ಮಿಂದಿತು. ಮಾಡದಲ್ಲಿ ಕರುತು ಸಿಗುರ್ಯಾವ ಮಾಧುರಿ. ಚಿಲ್ಲಿದರು ಮಲ್ಲಿಗೆಯ ಮಾಡದಲ್ಲಿ ಕರುತು ಸಿಗುರ್ಯಾವ ಮಾಧುರಿ. ಚಿಲ್ಲಿದರು ಮಲ್ಲಿಗೆಯ ಚಿಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಯಲೇ. ಸಂಪಿಗೆ ಹೂವಿನಂಗೆ ಇಂಪಾಯ್ತು ನಿನ್ನ ಪರುಸೆ. ಸಂಪಿಗೆ ಹೂವಿನಂಗೆ ಇಂಪಾಯ್ತು ನಿನ್ನ ಪರುಸೆ. ಸಂಪನ್ನಗಾರ ಹೇಗೆ ಮಲೆ ಮಾಧುರಿ. ಚಿಲ್ಲಿದರು ಮಲ್ಲಿಗೆಯ ಸಂಪನ್ನಗಾರ ಹೇಗೆ ಮಲೆ ಮಾಧುರಿ. ಚಿಲ್ಲಿದರು ಮಲ್ಲಿಗೆಯ ಚಿಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಯಲೇ. ಹೂವಿನ ಮಂಚ ಬರುಗಾಗದು. ಅಲ್ಲಿ ಹೂವಿನ ಮಂಚ ಬರುಗಾಗದು. ತಾವರೆ ಹೂವು ತಲೆದಿಂಬು ಮಾಧುರಿ. ಚಿಲ್ಲಿದರು ಮಲ್ಲಿಗೆಯ ತಾವರೆ ಹೂವು ತಲೆದಿಂಬು ಮಾಧುರಿ. ಚಿಲ್ಲಿದರು ಮಲ್ಲಿಗೆಯ ಚಿಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿಯಲೇ ಅಂದಾದ ಚಂದಾದ ಮೈದಾರ ಮಾಧುರಿ. ಚಿಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮುದ್ದು ಮರಗಳಿಗೆ ಚಿಲ್ಲಿದರು ಮಲ್ಲಿಗೆಯ. ಚಿಲ್ಲಿದರು ಮಲ್ಲಿಗೆಯ ಓ ಚಿಲ್ಲಿದರು
ಆದ್ರೆ ಈಗ ಮಳೆನೂ ನಿಂತೋಯ್ತಾ. ಅದಕ್ಕೆ ಹೇಳೋದು, ನಾವು ಜೋರಾಗಿ ಕೂಗ್ತಿದ್ರೆ ಮಳೆನೂ ಎದುರ್ಕೊಂಡ್ ಹೊಂಟೋಗ್ಬೇಕು. ಇಲ್ಲಿ ಭಗವಂತನ ಸಹಕಾರ. ಇಲ್ಲಿ ರಾವಣನಾಗಿರ್ತಕ್ಕಂಥವನು ಅತ್ತ ಕಡೆ ದಿಗ್ವಿಜಯ ಕೋರ್ಟ್ನಲ್ಲ, ಇಲ್ಲಿ ರಾವಣನಾಗಿರ್ತಕ್ಕಂಥವನು ಅತ್ತ ಕಡೆ ದಿಗ್ವಿಜಯ ಕೋಟ್ನಲ್ಲ, ತಾಯಿ ಆಗಿರ್ತಕ್ಕಂಥ ಕೈಕಸಾದೇವಿ ಒಣಗಿದ ಮರಳಿನಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ಪಾಶಾಕಿ ಕರೆತಿದ್ದಾಳೆ ನೋಡಿ. ಯಾಕಂದ್ರೆ ಭಕ್ತಿ ಎಂಬತಕ್ಕಂಥದಕ್ಕೆ ಅಷ್ಟು ಅರ್ಥ ಇದೆ. ಈ ರೇಣುಕಾದೇವಿ ಮಹಾತ್ಮೆ ಎಂಬತಕ್ಕಂಥ ಒಂದು ಕಥೆಯಲ್ಲಿ ರೇಣುಕಾ ಎಂಬತಕ್ಕಂಥವಳು ಜಮದಗ್ನಿ ಮುನಿಯನ್ನು ಹಠ ಮಾಡಿ ಮದುವೆ ಮಾಡ್ಕೊತಾಳೆ. ನಾನು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಹಠ ಮದುವೆ ಮಾಡಿಕೊಂಡು ಒಂದು 3-4 ಮಕ್ಕಳನ್ನು ಕೂಡ ಪಡ್ಕೋತಾರೆ. ದಿನಗಳು ಉರುಳುತ್ತಿರಬೇಕಾದ್ರೆ ಒಂದು ಸಾರಿ ಜಮದಗ್ನಿ ಮುನಿ ಹೇಳ್ತಾನೆ, ನೋಡು, ನಿನಗೊಂದು ಪರೀಕ್ಷೆಯನ್ನು ಒಡ್ತೇನೆ. ನೀನು ನಿಜವಾಗ್ಲೂ ಕೂಡ ಪರಮ ಪತಿವ್ರತಿಯಾಗಿದ್ರೆ ಪಕ್ಕದಲ್ಲಿ ಭಾಗೀರಥಿ ತೀರಕ್ಕೆ ಹೋಗಿ ನೀನು ಒಣಗಿದ ಮರಳಿಂದ ಮಡಕೆಯನ್ನು ಮಾಡಿಕೊಂಡು ಹಾವನ್ನು ಸಿಂಬಿ ಮಾಡಿಕೊಂಡು ಪ್ರತಿನಿತ್ಯ ನನ್ನ ಯಾಗ ಮಂಟಪಕ್ಕೆ ನೀರು ತರಬೇಕು ಅಂತ ಹೇಳ್ತಿರ್ತಾನೆ. ಅವಳು ಪ್ರತಿನಿತ್ಯ ನೀರು ತರ್ತಾನೆ ಇರ್ತಾಳೆ. ತನ್ನ ಭಕ್ತಿ ಎಂಬತಕ್ಕಂಥದ್ದನ್ನು ಸೇರಿಸಿ ಒಣಗಿದ ಮರಳಿನಿಂದ ಮಡಕೆಯನ್ನು ಮಾಡಿ ಆವನ್ನೇ ಸಿಂಬಿ ಮಾಡಿಕೊಂಡು ಒಂದು ದಿವಸ ಭಾಗೀರಥಿ ತೀರಕ್ಕೆ ಬರ್ತಿರ್ಬೇಕಾದ್ರೆ ಆ ಕಡೆ ದಡದಲ್ಲಿ ದೇವಗಂಧರ್ವರೆಲ್ಲರೂ ಕೂಡ ಅಲ್ಲಿ ರತಿ ಕ್ರೀಡೆ ಆಡ್ತಿರ್ತಾರೆ. ಇದನ್ನು ನೋಡಿದಂತೆ ಇವಳ ಮನಸ್ಸು ಏನೂ ಚಂಚಲವಾಗಲಿಲ್ಲ. ಆ ದೇವತೆಗಳ ಆಡಿದಂತೆ ನಾನು ಕೂಡ ನನ್ನ ಪ್ರತಿ ಜೊತೆ ಜಲಕ್ರೀಡೆ ಆಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವೇ ಅಂತ ಇವಳ ಮನಸ್ಸು ಒಂದು ಕ್ಷಣ ಚಂಚಲವಾಗೋಯ್ತಲ್ಲ. ಮರಳಿನಿಂದ ಮಡಕೆ ಮಾಡಕ್ ಹೋಗ್ತಾಳೆ, ಮಡಕೆ ಆಗ್ತಾ ಇಲ್ಲ. ಹಾವನ್ನು ಸಿಂಬಿ ಮಾಡ್ಬೇಕು ಅಂತ ಹಿಡ್ಕೊಳಕ್ ಹೋಗ್ತಾಳೆ, ಸಿಗ್ತಾ ಇಲ್ಲ. ಕೊನೆಗೆ ಸಪ್ಪೆ ಮುಖ ಹಾಕೊಂಡು ಆಶ್ರಮಕ್ಕೆ ಬರ್ತಾಳೆ. ಜಮದಗ್ನಿ ಮುನಿ ಜ್ಞಾನ ದೃಷ್ಟಿಯಲ್ಲಿ ನೋಡಿ ಹೇಳ್ತಾನೆ, ಛೀ ಪಾಪಿ, ಪರಮ ಪತಿವ್ರತಿಯಾಗಿರ್ತಕ್ಕಂಥವಳು ನೀನು ಅಂತ ನಾನು ತಿಳ್ಕೊಂಡಿದ್ದೆ. ಕೊನೆಗೂ ಕೂಡ ನಿನ್ನ ಬುದ್ಧಿಯನ್ನು ತೋರಿಸ್ಬಿಟ್ಟಿಲ್ಲ. ಯಾರಾದ್ರೂ ಸರಿ ಮಕ್ಕಳಿಗೆ ಆಜ್ಞೆ ಮಾಡ್ಬಿಟ್ಟ, ಇವಳು ತಲೆಯನ್ನು ಕಡಿದು ಬಿಡಿ ಅಂತ. ಯಾರು ಕಡಿತಾರೆ? ತನ್ನ ತಾಯಿ ತಲೆಯನ್ನೇ. ಆದ್ರೆ ಪರಶುರಾಮನಾಗಿರ್ತಕ್ಕಂಥವನು ತಂದೆಯ ಮಾತನ್ನು ಮೀರಬಾರದು ಅಂತ ತಾಯಿ ಅನ್ನೋದು ಕೂಡ ಲೆಕ್ಕಿಸದೆ ತನ್ನ ಹರಿತವಾದ ಖಡ್ಗದಿಂದ ಒಂದೇ ಸಾರಿ ಕುಡಿಲಿಂದ ಒಂದೇ ರಪ್ಪನೆ ಹೊಡೆದ ಕೂಡಲೇ ತಾಯಿಯ ತಲೆ ಹೋಗಿ ಏಳುಕೊಳ್ಳದ ಎಲ್ಲೆಯಲ್ಲಿ ಬೀಳ್ತು. ಆ ಏಳುಕೊಳ್ಳದ ಎಲ್ಲೇ ಹೋಗಿ ಬೀಳ್ತಲ್ಲ, ಅವಳೇ ಏಳುಕೊಳ್ಳದ ಎಲ್ಲಮ್ಮ, ಸೌದತ್ತಿ ಎಲ್ಲಮ್ಮ ಅಂತ. ಇವತ್ತಿಗೂ ಕೂಡ ಅಲ್ಲಿ ಸೌದತ್ತಿಯಲ್ಲಿ ಬರೀ ಶಿರ ಮಾತ್ರ ಇವತ್ತಿಗೂ ಕೂಡ ಇರೋದು ನೋಡಿ. ಅಂತ ಭಕ್ತಿಗೆ ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ಅದಕ್ಕೆ ಹೆಣ್ಣು ಮಕ್ಕಳಾಗಿರ್ತಕ್ಕಂಥವ್ರು ಹೊರಗಡೆ ಹೋಗ್ತಕ್ಕಂಥ ಗಂಡಸು ಯಾವ್ದಾದ್ರು ಕೆಲಸಕ್ಕೆ ಹೋದಾಗ ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಆಗಿರ್ತಕ್ಕಂಥವ್ರ 2 ಗದ್ಲು ಕಡ್ಡಿಯನ್ನು ಹಚ್ಚಿ ಭಕ್ತಿಯಿಂದ ಭಗವಂತನಲ್ಲಿ ಕೈ ಒಡ್ದಾಗ ಭಗವಂತ ನನ್ನ ಗಂಡ ಹೋಗಿರ್ತಕ್ಕಂಥ ಕೆಲಸಗಳಲ್ಲೇ ಜಯವಾಗ್ಲಿ ಅಂತ ಕೈ ಮುಗಿದು ಭಕ್ತಿಯಿಂದ ಬೇಡಿದಾಗ ಹೊರಗಡೆ ಹೋಗಿರ್ತಕ್ಕಂಥ ಗಂಡಸಿಗೆಲ್ಲವೂ ಕೂಡ ಜಯವಾಗುತ್ತಂತೆ ನೋಡಿ. ಅದಕ್ಕೆ ಪ್ರತಿಯೊಂದು ಮುಖ್ಯವಾದಂಥ ಭಾಗದಲ್ಲಿ ಬಲಭಾಗದಲ್ಲಿ ಶನೇಶ್ವರ, ಎಡಭಾಗದಲ್ಲಿ ಶನೇಶ್ವರ, ಯಾರು ಲಕ್ಷ್ಮಿ, ಇಬ್ರು ಕೂಡ ವಾಸವಾಗಿರ್ತಾರಂತೆ. ಅದಕ್ಕೆ ಮನೆ ಕಟ್ಟುವಾಗ ನೆಲೆ ನಿಲ್ಲಿಸ್ತಾರೆ ಅಂತ ಹೇಳ್ತಾರೆ ನೋಡಿ. ಅದೊಂದು ಮುಖ್ಯವಾದಂಥ ದ್ವಾರ. ಯಾಕಂದ್ರೆ ಅಲ್ಲಿ ದೇವತೆಗಳು ವಾಸ ಮಾಡುವಂಥ ಜಾಗದಲ್ಲಿ ನಾವು ಭಕ್ತಿಯಿಂದ ಪೂಜೆ ಮಾಡ್ತೀವಿ. ವಸ್ತ್ರನ ತೊಳೆದು ಕೆಲವರು ನವರತ್ನ ಹಾಕ್ತಾರೆ, ಕೆಲವರು ಚಿನ್ನನೂ ಹಾಕ್ತಾರೆ, ನೈವೇದ್ಯವನ್ನು ಕೊಡ್ತಾರೆ. ಯಾಕಂದ್ರೆ ಮುಖ್ಯವಾದಂಥ ದ್ವಾರ ಅಂತ. ಒಳಗಡೆ 100 ಬಾಗಿಲಿದ್ರು ಕೂಡ ಅದು ಲೆಕ್ಕವಿಲ್ಲ. ಯಾಕಂದ್ರೆ ಆ ದ್ವಾರ ಭಾಗದಲ್ಲಿ ದೇವತೆಗಳು ವಾಸ ಮಾಡ್ತಕ್ಕಂಥದ್ದು. ಯಾವ ಮನೆಯಲ್ಲಿ ಪೂಜೆ ಪುನಸ್ಕಾರ ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿ ತುಂಬಿದಾಗಿರ್ತಾಳಂತೆ. ಯಾವ ಮನೆಯಲ್ಲಿ ಪೂಜೆ ಪುನಸ್ಕಾರ ಇರಲ್ವೋ ಆ ಮನೆಯಲ್ಲಿ ಲಕ್ಷ್ಮಿ ನನಗೆ ಜಾಗ ಇಲ್ಲ ಅಂತ ಆಚೆ ಹೊಟ್ಟೋಗ್ತಾಳೆ. ಶನೇಶ್ವರನ ಕೆಟ್ಟವನಾಗಿ ಒಳಗಡೆ ನುಕ್ಕೋತಾನಂತೆ ನೋಡಿ. ಹಾಗೆ ಒಬ್ರಿಗಾಯ್ತು ಅಂದ್ರೆ ಒಬ್ರು ಕಾಯಿಲೆ, ಇನ್ನೊಬ್ರಿಗೆ ಹಬ್ಬ ಅಂತ ಬರ್ತಕ್ಕಂಥ ಒಂದು ಬೆಳೆ ಎಲ್ಲವೂ ಕೂಡ ನಷ್ಟ. ಇವು ಯಾವ ಮನೆಯಲ್ಲಿ ಪೂಜೆ ಪುನಸ್ಕಾರ ಇಲ್ಲದಂತ ಮನೆಯಲ್ಲಿ ನೋಡಿ. ಅದಕ್ಕೆ ನಾವು ಭಕ್ತಿಯಿಂದ 2 ಗಂಡ್ಲು ಕಡ್ಡಿಯನ್ನು ಹಚ್ಚೋದು ಸಾಕು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು, ಹೊತ್ತು ಮೂಡುವ ಮುನ್ನ ಕತ್ತಲು ಕಳೆಯುವ ಮುನ್ನ, ಅಂದ್ರೆ ಸುಮಾರು ಬೆಳಗಿನ ಜಾವ ಒಂದು 4-4:15 ಎದ್ದು ವಸ್ತ್ರನ ತೊಳೆದು ರಂಗೋಲಿಯನ್ನು ಹಚ್ಚಿ ಗಂಡನ ಪಾದಗಳಿಗೆ ಎರಗಿದ ಕೂಡಲೇ ಲಕ್ಷ್ಮಿಯ ಮನೆಯೊಳಗೆ ತುಂಬ್ದಾಗಿರ್ತಿಲ್ಲಂತೆ ನೋಡಿ. ಇಲ್ಲಿ ಅದೆಷ್ಟು ಜನ ಮಾಡೋರು ಇದ್ದಾರೆ? ಕೈ ಎತ್ತಿ ನೋಡೋಣ. 4:15 ಎದ್ದು ಪೂಜೆ ಮಾಡೋರು ಒಬ್ರು ಇಲ್ವಾ? ಓಲಿ ಒಂದು 6 ಗಂಟೆ ಒಬ್ರೇ ಎತ್ತವ್ರ ಕೈ. ಇಬ್ರು ಹೇಳ್ತಾರೆ ಎಲ್ಲ. 7 ಗಂಟೆ 3 8 ಒಬ್ರು ಇಲ್ವಾ? 10. ಓ ಅದು ಎಲ್ಲ 7ರೊಳಗೆ ಎಲ್ಲ ಒಟ್ಟಿಗೆ 7ರ ಮೇಲೆ ಕಣ, ಒಂದಿಬ್ರು ಅಷ್ಟೇ ಕಣ 7ರೊಳಗೆ. ಯಾಕಂದ್ರೆ ಇದು 1 ತಿಂಗಳು ನೀವು ಮಾಡಿ ನೋಡಿ.
ಒಂದು ತಿಂಗಳಲ್ಲಿ ನಿಮಗೆ ಏನೋ ಬದಲಾವಣೆ ಕಾಣುತ್ತೆ. ಯಾವ ವಾಕಿಂಗು ಮಾಡಬೇಕಾಗಿಲ್ಲ, ಯಾವ ವ್ಯಾಯಾಮನೂ ಮಾಡಬೇಕಾಗಿಲ್ಲ ನೋಡಿ. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಏನೋ ಒಂದು ದೇಹದಲ್ಲಿ ಒಂದು ಸಂಬಂಧವಿರ್ತಕ್ಕಂಥದ್ದು ಏನೇ ಇದ್ರೂ ಕೂಡ ಅದು ಒಂದು ಬದಲಾವಣೆಗಳು, ಚಂಚಲವಾಗಿರ್ತಕ್ಕಂಥ ಮನಸ್ಸೆಲ್ಲವೂ ಕೂಡ ನಿರಾಳವಾಗುತ್ತಂತೆ ನೋಡಿ. ಅದಕ್ಕೆ ಒಂದು ತಿಂಗಳು ಮಾಡಿ ನೋಡಿ. ಕೆಲವರು ಇದು ಬೇರೆ ಬೈಕತ್ತಾರೆ, ಇದು ಬೇರೆ ಉಳಾಬಿಟ್ಟು ಹಾಕಣೆ ಇವನು, ಇನ್ನು ನಮ್ಮ ಯಜಮಾನ್ರು ಬೆಳಗ್ಗೆನೇ ಎದ್ದು ಏನೋ ತೊಳೆ ಅಂತ ಕೂತ್ಕತ್ತಾನೇನೋ ಅಂತ. ಒಂದು ತಿಂಗಳು ಮಾಡಿ ನೋಡಿ ಅಂದಲ್ಲ. ಬೇಕಾದ್ರೆ ಆಮೇಲೆ ನೀವೇ ಫೋನ್ ಮಾಡಿ ಹೇಳ್ತಿದ್ದೀರಿ, ಈಗಲೇ ಓದ್ಬಿಟ್ರೆ ಈಗ ಹೋದ್ರ ಮನೆ ಹತ್ರ ಸುಂಬುದನ ನಾಳೆ ಏನು ಶುರು ಮಾಡಲಿ ಅಂದ್ರೆ ಆ ಮುಖ್ಯವಾದಂಥದ್ದು ವಾರದಲ್ಲಿ ಲಕ್ಷ್ಮೀ ಶನೇಶ್ವರಿ ಇಬ್ಬರು ಕೂಡ ಇರ್ತಾರೆ ನೋಡಿ. ಅದಕ್ಕೆ ನಾವು ಭಕ್ತಿಯಿಂದ ವಸ್ತ್ರನ ತೊಳೆದು, ಯಾಕಂದ್ರೆ ವಸ್ತ್ರ ಮೇಲೆ ಹುಡುಗರುಗಳು ನಿಂತ್ಕೊಂಡ್ರು ಕೂಡ ನಿಂತ್ಕೊಬೇಡ ಆ ಕಡೆ ನಿಂತ್ಕಪ್ಪ ಅಂತ ತಳ್ತಾರೆ. ಯಾಕಂದ್ರೆ ಅದು ದೇವತೆಗಳ ವಾಸ ಮಾಡತಕ್ಕಂಥ ಸ್ಥಳ ಅಂತ. ಇಲ್ಲಿ ಕೈಕಸಾದೇವಿಯು ಕೂಡ ಭಕ್ತಿಯಿಂದ ಪೂಜೆ ಮಾಡ್ತಿರ್ಬೇಕಾದ್ರೆ, ಶಿವನಲ್ಲಿ ಭಕ್ತಿಯಿಂದ ಮೊರೆ ಹೊಡ್ತಿರ್ಬೇಕಾದ್ರೆ ಆ ಪರಮೇಶ್ವರ ಕೈಲಾಸವಾಸ ರಜ್ಜುತಿಗಿರಿ ನಿಲಿಯ ಅತಿ ಬೇಗ ನನ್ನ ಮಗ ನನ್ನ ಬಳಿಗೆ ಬರುವಂತೆ ಅನುಗ್ರಹಿಸುತ್ತಂದೆ ಅಂತ ಒಣಗಿದ ಮನಲಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಭಕ್ತಿಯಿಂದ ಬೇಡ್ತಿರ್ಬೇಕಾದ್ರೆ ಬಾ ಬಾ ಶಂಕರ ಮೊರೆ ಕೇಳದೇನು ದೇವ, ಶಂಕರ ಮೊರೆ ಕೇಳದೇನು ದೇವ, ಶಂಕರ ಪರಮೇಶ್ವರ ಕೈಲಾಸವಾಸ ಗಿರಿಜಾ ರಮಣ ಕರುಣಾ ಬರಣ ಗಿರಿಜಾ ರಮಣ ಕರುಣಾ ಬರಣ ಗಿರಿಜಾ ರಮಣ ಕರುಣಾ ಬರಣ ಅಂಬಿರಿ ಪಾವನ ಚರಣ, ಅಂಬಿರಿ ಪಾವನ ಚರಣ ಆ ಶಂಕರ ಮೊರೆ ಕೇಳದೇನು ದೇವ, ಆ ಶಂಕರ ದಯಾ ಸಾಗರನೆ ಉದರನಿ ನೀಡುವ ಪರಮೇಶ್ವರ ದಯಾ ಸಾಗರನೆ ಉದರನಿ ನೀಡುವ ಪದ ಕೆರಗುವೆ ಶ್ರೀ ಪಾರ್ವತಿ ರಮಣಿ, ಪಾರ್ವತಿ ರಮಣಿ ಬಾ ಶಂಕರ ಶಂಕರ ಮೊರೆ ಕೇಳದೇನು ದೇವ, ಬಾ ಶಂಕರ 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 ಶಿವ ಶಿವ ಭಕ್ತಿಯಿಂದ ಬೇಡ್ತಿರ್ಬೇಕಾದ್ರೆ ಅಂತರಿಕ್ಷಯಾನದಲ್ಲಿ ಶಿವಪಾರ್ವತಿರಿಬ್ಬರು ನೋಡ್ತಾರೆ. ಅತ್ತ ನೋಡು ಪಾರ್ವತಿ ತನ್ನ ಮಗನ ಒಳತಿಗೋಸ್ಕರವಾಗಿ ಒಣಗಿದ ಮರಳಿಂದ ಲಿಂಗವನ್ನು ಮಾಡಿ ಲಿಂಗದ ಮುಂದೆ ಪ್ರಸಾದವನ್ನಿಟ್ಟು ಕೈಲಾಸಕ್ಕೂ ಭೂಲೋಕಕ್ಕೂ ನಮ್ಮನ್ನು ಪಾಶಾಕಿ ಕರೆಯುತ್ತಿದ್ದಾಳೆ. ಈಗ ನಾವು ಈರ್ವರು ಕೂಡ ಆಶೀರ್ವಾದ ಮಾಡೋಣ. ಆ ಲಿಂಗದ ಮುಂದೆಗಡೆ ಇಟ್ಕೊಂಡಿರ್ತಕ್ಕಂಥ ಪ್ರಸಾದಕ್ಕೂ ಕೂಡ ಆಶೀರ್ವಾದ ಮಾಡೋಣ. ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗ್ಲಿ ಅಂತ ಶಿವಪಾರ್ವತಿರಿಬ್ರು ಕೂಡ ಆಶೀರ್ವಾದ ಮಾಡಿಬಿಟ್ರು. ಯಾವಾಗ ಶಿವಪಾರ್ವತಿರಿಬ್ರು ಕೂಡ ಆಶೀರ್ವಾದ ಮಾಡಿದ್ರು ದೇವತೆಗಳಿಗೆಲ್ಲ ಬಂತು ನೋಡಿ ಹೊಟ್ಟೆ ಕಿಚ್ಚು. ಯಾಕೆ ಅವ್ರು ಅಷ್ಟು ಜನ ಅಲ್ಲಿ ಕೂತಿದ್ರು,
ಒಂದು ಇಟ್ಟು ಬಂದ್ರೆ ಹಂಗೆ ಮನೆ ಕಳೋ ಅಂತೇನೆ ಅವರು. ಬನ್ನಿ ಇಲ್ಲಿ ಮುಂದಕ್ಕೆ ಜಾಗ ಅದೇ. ಎದ್ದೋದ್ರೆ ಗೊತ್ತಾಯ್ತೆ. ನೆನ್ನೆ ಆಯ್ತು ಕೊಂಡ, ಇವತ್ತು ಬಂದ ಕುಂಡ ಅಂದಂಗೆ. ಕೊಂಡ ನೆನ್ನೆ ಮಧ್ಯಾಹ್ನದಲ್ಲಿ ಆಯ್ತಂತೆ, ಕುಂಡ ಇವತ್ತು ಬಂದಂತೆ. ಅವ ನಿನ್ ಮಧ್ಯಾಹ್ನ ಬಂದ್ರೆ ನೋಡಕ್ಕಾಯ್ತಿದ್ದ ಕೊಂಡನ. ಕುಂಡ ಇವತ್ತು ಬಂದ ಅಂದ್ರೆ ಬೇಕಾದ್ರೆ ಅಣ್ಣವ್ರಿಗೆ ಬಿಟ್ಟು ಮಧ್ಯ ಒಂದ್ 2 ಕೆಜಿ ಔಷಧಿ ಹೊಡಿಸೋ ಸುಂಗಿರಿ. ಯಾವ್ದು ಕತ್ಕೊಡಿ ಅದಣ್ಣ? ಟೀ ಕಣ. ಈ ಶೀತ ಗಾಳಿ ಬೀಸೋದಕ್ಕೆ ಹೋಗುತ್ತೆ, ನಾವು ಆಡೋದಕ್ಕೆ ಹೋದ್ಕುವೆ ತದ್ದರ್ರಿ ಅಂದ್ರೆ ಮನಗಿಮಿ ಕಣ ಅನ್ನಂಗೆ ಆಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಮಧ್ಯೆ ಸ್ವಲ್ಪ ಟೀಗಿ ಕೊಟ್ಕೊಂಡು ಕಾಪಾಡ್ಕಣ ರೆಡಿ ಮಾಡ್ತಾರೆ ಅಂತ ಒಟ್ಲೆ. ಟೀ ಸೊಪ್ಪು ಹೋಯ್ತಾ ಇದೆ ಇಷ್ಟೊತ್ತಿಗೆ ರೆಡಿ ಕಾಪಾಡ್ಕೋಬೇಕಲ್ಲ. ಅದರಿಂದ ಆಯ್ತು ಇರ್ಲಿ. ಇಲ್ಲಿ ಭಗವಂತನ ಸಹಕಾರ. ಸದ್ದ ರಾವಣನಾಗಿರ್ತಕ್ಕಂಥವನು ಅತ್ತ ಕಡೆ ದಿಗ್ವಿಜಯಕ್ಕೆ ಹೋಗಿದ್ದಾನೆ. ಕೈಕಸಾದೇವಿಯಲ್ಲಿ ಭಕ್ತಿಯಿಂದ ಪೂಜೆ ಮಾಡಿರ್ಬೇಕಾದ್ರೆ ಶಿವಪಾರ್ವತಿರಿಬ್ಬರು ಕೂಡ ಆಶೀರ್ವಾದ ಮಾಡಿದ್ರಲ್ಲ. ದೇವತೆಗಳಿಗೆಲ್ಲ ಬಂತು ಹೊಟ್ಟ ಕಿಚ್ಚು ನೋಡಿ. ಈ ಹೊಟ್ಟ ಕಿಚ್ಚು ಅಂದ್ರೆ ನಮ್ಮ ಇವತ್ತಿನ ಕಾಲದ್ದು ಅನ್ಕೊಂಡಿದ್ವಿ. 1000 ವರ್ಷ ಹಳೆದು ಇದು. ಎಷ್ಟು ಊರ್ಲಿಲ್ಲ ಸದ್ಯಕ್ಕೆ. ಏನಪ್ಪಾ ಅಂದ್ರೆ ನಮ್ಮ ಎರಡನಹಳ್ಳಿಲಿಲ್ಲ. ಅದು ಈ ಬೀದಿಲ್ಲಂತೂ ಇಲ್ವೇ ಬೀದಿಲ್ಲಂತೂ ಇಲ್ವೇ ಇಲ್ಲ. ಇಲ್ಲ ಈ ರೋಡ್ಲಂತೂ ಯಾರು ಇಲ್ಲ. ಅವರೇ ಹೊಟ್ಟ ಕಿತ್ತವ್ರು ಅವರೇ. ಯಾರಪ್ಪ ಅಂದ್ರೆ ಈ ಭೂಕೈಲಾಸ ಕಥೆನ ಅರ್ಧಂ ಕೇಳ್ಬಿಟ್ಟು ಹೋಯ್ತಾರಲ್ಲ, ಅವರೇ ಹೊಟ್ಟೆ ಕಿತ್ತನವ್ರು. ನಮ್ ಕಥಾಳ ಮಾಡಕ್ ಬಂದಿರೋರು. ಯಾಕಂದ್ರೆ ಈ ಪೂರ್ತಿ ಕತೆ ಕೇಳಿದ್ರೆ ಇದು ಭೂಕೈಲಾಸ, ಅರ್ಥದಲ್ಲಿ ಎತ್ತು ಹೋದ್ರೆ ಭೂಕೈ ಸಾಲಗಾರ ಆಗ್ಬಿಡ್ಬೇಕಾಯ್ತೆ. ಯೋಚನೆ ಮಾಡಿ. ಆಮೇಲೆ ಇಲ್ಲ ಒಟ್ಲಿ ಯಾರು ಒಬ್ರು ಅಲ್ಗಾಡಿಲ್ಲ, ಹೋಗ್ತಾರೆ ಒಟ್ಲಿ ಬಂದೋಬಸ್ತ್ ಮಾಡ್ಕೊಂಡು ಹೋದ್ರ ಅಂತ ಹೇಳೋದಷ್ಟೇ. ಇಲ್ಲಿ ಹೊಟ್ಟೆ ಕಿಚ್ಚನಿಂದ ದೇವತೆಗಳಲ್ಲಿ ಯೋಚನೆ ಮಾಡ್ತಿರ್ಬೇಕಾದ್ರು ಓಹೋ ಈ ಶಿವ ಪಾರ್ವತಿ ನಾರಾಯಣರೆಲ್ಲರೂ ಕೂಡ ಸೇರಿಕೊಂಡು ಕೇಳಿದಾಗೆ ಇವರೆಲ್ರಿಗೂ ಕೂಡ ವರ ಕೊಡೋದ್ರಿಂದ ತಾನೇ ಈ ರೀತಿ ಬಂದಾಗ ಈ ಹುಚ್ಚುಚ್ಚುರ ಬಂದಾಗ ಆಡೋದು. ಈಗ ಏನಂತ ಹೇಳಿದ್ರು ಶಿವ ಪಾರ್ವತಿರಿಬ್ರು ಕೂಡ ಆ ಲಿಂಗಕ್ಕೂ ಕೂಡ ಆಶೀರ್ವಾದ ಮಾಡಿದ್ದೀವಿ. ಲಿಂಗದ ಮುಂದೆ ಹಿಡ್ಕೊಂಡಿರ್ತಕ್ಕಂಥ ಪ್ರಸಾದಕ್ಕೂ ಕೂಡ ಆಶೀರ್ವಾದ ಮಾಡಿದ್ದೀವಿ. ಆ ಪ್ರಸಾದವನ್ನು ತಿಂದವರು ಚಿರಂಜೀವಿಗಳಾಗಲಿ ಅಂತ ಹೇಳ್ಬಿಟ್ನಲ್ಲ. ಒಂದು ವೇಳೆ ಏನಾರು ಮಗನ್ ಗೊತ್ತಾಗೋಯ್ತು ಅಂದ್ರೆ ಮಗ ನಮಗೆ ತಿನ್ಕೊಂಡ್ಬಂದು ಭೂಲೋಕದಲ್ಲಿ ಹುಟ್ಟಲಿಲ್ಲ ಅನ್ನೋ ಮಾಡೋದಲ್ದೆ ದೇವಸಭೆಗೆ ಬಂದು ದೇವೇಂದ್ರನ ಎಳೆದ ಬಿಸಾಕಿ ತಾನು ಕೂತ್ಕೋತಾನೆ. ಏನು ಮಾಡೋದು ಈಗ? ಮೋಸದಿಂದಲಾದ್ರೂ ಕೂಡ ನಾವು ಪ್ರಸಾದವನ್ನು ತಿಂದು ಬಿಡಬೇಕು ಅಂತ ದೇವತೆಗಳೆಲ್ಲ ಹೊಟ್ಟೆ ಕಿಚ್ಚನಿಂದ ಭೂಲೋಕಕ್ಕೆ ಬಂದ್ರು. ಭೂಲೋಕಕ್ಕೆ ಬರ್ತಿರ್ಬೇಕಾದ್ರೆ ಹೇಳ್ತಾರೆ, ನಾವೇ ನೇರವಾಗಿ ಹೋಗಿ ಪೂಜೆನ ಭಂಗ ಮಾಡಕ್ಕಾಗಲ್ಲ. ಒಂದ್ ವೇಳೆ ಏನಾರು ಮಗನ ಗೊತ್ತಾಗೋಯ್ತು ಅಂದ್ರೆ ಮಗ ಭೂಲೋಕದಲ್ಲಿ ಮುನ್ನುಟ್ಲಿಲ್ಲ ಅನ್ನೋ ಮಾಡ್ಬಿಡ್ತಾನೆ. ಅವಳು ಸಮುದ್ರ ತೀರದಲ್ಲಿ ಪೂಜೆ ಮಾಡ್ತಿರೋದ್ರಿಂದ ಸಮುದ್ರಾಜನ್ಗೆ ಹೇಳ್ಬಿಡೋಣ, ದೊಡ್ಡದಾದ ಅಲೆ ಒಂದನ್ನು ಬೀಸ್ಕೊಂಡು ಬಂದು ಲಿಂಗ ಪ್ರಸಾದಗಳೆಲ್ಲ ಕೊಚ್ಕೊಂಡು ಬಂದ್ಬಿಡು ಅಂತ. ಅವನು ಒಂದು ಭಾಗ ಕೊಟ್ರಾಯ್ತು, ಅದು ಸರಿಯೇ. ಸಮುದ್ರರಾಜ ಸಾಗರ ದೊಡಿಯ ಹೀಗೆ ಪ್ರತ್ಯಕ್ಷನಾದ ಸಮುದ್ರರಾಜ, ಓಹೋ ಏನ್ರಪ್ಪ ದೇವತೆಗಳೆಲ್ಲ ಬಂದ್ಬಿಟ್ಟಿದ್ರೆ ಏನ್ ಸಮಾಚಾರ? ಏನಿಲ್ಲ ಕಣಯ್ಯ, ನಿನ್ ತೀರದಲ್ಲಿ ಒಬ್ಳು ಹೆಂಗಸು ಪೂಜೆ ಮಾಡ್ತಿದ್ದಾಳೆ, ಮರಳಿಲಿಂಗ. ನೀನು ದೊಡ್ಡದಾದ ಅಲೆ ಒಂದನ್ನು ಬೀಸಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಕ ಬಂದುಬಿಟ್ರೆ ನೀನು ಒಂದು ಭಾಗ ಕೊಡ್ತೀವಿ ಅಂದ್ರು. ಆಗ ದೇವತೆಗಳಲ್ಲಿ ಹೇಳಿದಾಗ ಸಮುದ್ರರಾಜ ಹೇಳ್ತಾನೆ, ದೇವತೆಗಳ ನೀವೆಲ್ಲ ತಲೆ ಕೆಟ್ಟು ಬಂದಿದ್ದೀರಾ ಅಂತ ಕಾಣಿಸುತ್ತೆ. ನನ್ನ ತೀರದಲ್ಲಿ ಪೂಜೆ ಮಾಡ್ತಿರೋಳನ್ನ ಯಾರು ಅನ್ಕೊಂಡಿದ್ದೀರಾ? ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ವೀರನಾಗಿರ್ತಕ್ಕಂಥ ದಶಕಂಠ ರಾವಣನ ತಾಯಿಯಾದ ಕೈಕಸಾದೇವಿ. ನಾನು ಹೋಗಿ ಪೂಜೆಯನ್ನು ಭಂಗ ಮಾಡುದು, ಅವಳು ಅಳ್ತಾ ಹೋಗಿ ಮಗನ್ಗೆ ಹೇಳೋದು, ಮಗ ಗದೆ ಹೊತ್ತಗೆ ಬಂದು ನಮ್ಮನ್ನು ಭೂಲೋಕದಲ್ಲಿ ಹುಟ್ಟಲಿಲ್ಲ ಅನ್ನ ಮಾಡುದು. ಇದು ಯಾರಿಗ್ರೆ ಬೇಕು, ನೀವೇ ಮಾಡ್ಕೊಳ್ರಿಯ. ದೇವತೆಗಳೆಲ್ಲ ಬಂದ್ಬಿಟ್ಟಿದ್ದೀವಿ ಕಣೆಯ, ಇದೊಂದು ಸಹಾಯ ಮಾಡ್ಕೊಡೆಯ. ಸರಿ ನೀವೆಲ್ಲ ಇಲ್ಲೇ ಮರದ ಮರ ಇಲ್ಲಿರಿ, ನಾನು ಈಗ ಹೋಗಿ ಈಗ ಬರ್ತೀನಿ ಅಂತ ನಡು ಸಮುದ್ರದಲ್ಲಿ ಮಧ್ಯದಲ್ಲಿ ನಿಂತುಕೊಂಡು ಸಮುದ್ರರಾಜ 2 ಕೈಗಳಿಂದ ಉಪೇರ್ತವಾಗಿರ್ತಕ್ಕಂಥ ಅಲೆಯನ್ನು ಬೀಸಿದ. ಆ ಅಲೆಯನ್ನು ಬೀಸ್ತಿರ್ಬೇಕಾದ್ರೆ ಸಮುದ್ರದಲ್ಲಿ ಅಲೆ ಎದ್ದು ಬರ್ತಾ ಇದೆ. ಸಿಕ್ಕಿರು ಹೇಳ್ತಾರೆ, ಈಗೋ ಸಮುದ್ರದಲ್ಲಿ ಇಂತಹ ದೊಡ್ಡದಾದ ಅಲೆ ಎದ್ದು ಬರ್ತಾ ಇದೆಯಲ್ಲಮ್ಮ, ಎಚ್ಚರಾಗಿ ತಾಯಿ. ಭೂಲೋಕದ ಬರೀ ಪ್ರಪಂಚವನ್ನು ಅರಿತು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿಕ್ಕಿರು ಹೇಳ್ತಾರೆ, ಅಯ್ಯೋ ಈ ಅಮ್ಮನಿಗೆ ಎಷ್ಟು ಕೂಗಿದ್ರು ಕೂಡ ಎಚ್ಚರವಿಲ್ಲ ಕಣೆ, ನಮ್ಮ ಪ್ರಾಣನಾರು ನಾವು ಉಳಿಸ್ಕೋಬೇಕು ಬನ್ನಿ ಅಂತ ಎಲ್ಲಾರು ಬಿದ್ದು ಹೋಗಿರ್ಬೇಕಾದ್ರಿ ಆ ಸಮುದ್ರದ ಅಲೆ ಬಂದು ಕೈಕಸಾದೇವಿನ ಅಪ್ಪಳಿಸಿದ ಕೂಡಲೇ ಇವಳನ್ನು ದಡಕ್ಕೆ ತಂದು ಬಿಸಾಕ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿಕೊಂಡುಟ್ಟು ಹೋಗ್ತಾ ಇದೆ. ಎಷ್ಟೋ ಹೊತ್ತಾದ ಮೇಲೆ ಕಣ್ಣು ಬಿಡ್ತಾಳೆ, ಲಿಂಗವಿಲ್ಲ, ಪ್ರಸಾದವಿಲ್ಲ. ಸಿಕ್ಕಿರೆ ನಾನು ಪೂಜೆ ಮಾಡ್ತಿದ್ದ ಲಿಂಗವಿಲ್ಲಿ, ಪ್ರಸಾದವಿಲ್ಲಿ, ಏನಾಯ್ತು ಅಮ್ಮ? ಅದೊಂದು ದೊಡ್ಡ ಕತೆ. ನೀವು ಬದುಕುಳಿದಲ್ಲ ಅಷ್ಟೇ ಸಾಕು. ಸಮುದ್ರದಲ್ಲಿ ದೊಡ್ಡದಾದ ಅಲೆ ಎದ್ದು ಬಿಟ್ಟಿತ್ತು ತಾಯಿ. ಆ ಅಲೆಗೆ ಸಲಕದವರು ಯಾರು ಉಳ್ಕೊಳ್ಳುವಂತಿಲ್ಲ. ಆ ಸಮುದ್ರದ ಅಲೆ ಬಂದು ನಿಮ್ಮನ್ನು ತಡಕ್ಕೆ ತಂದು ಬಿಸಾಕಿ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿಕೊಂಡೊಟ್ಟೋಯ್ತು ತಾಯಿ. ಬನ್ನಿ ಯಾರ ಮನೆಗೆ ಹೋಗೋಣ. ಏನು ನಾನು ಇಲ್ಲಿ ಪೂಜೆ ಮಾಡ್ತಿದ್ದ ನನ್ನ ಮಗನ ಒಳತೆಗೋಸ್ಕರವಾಗಿ
ಇಲ್ಲಿ ನನ್ನ ಪೂಜೆ ಭಂಗವಾಯಿತು ಅಂದ್ರೆ ನನ್ನ ಮಗನಿಗೆ ಏನೋ ಗಂಡಾಂತರ ಕಾದಿದೆ ಅಂತ ತಾನೆ. ಶಿವನೇ, ಈ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಕೇಳು. ನನ್ನ ಮಗನಾಗಿರ್ತಕ್ಕಂಥ ರಾವಣ ಬಂದು ನನಗೆ ಅಮ್ಮ ಅಂತ ಮುಖ ತೋರಿಸುವ ತನಕ ನಾನು ಇವತ್ತು ನಿಮ್ಮ ಪರಿಯಾಗಿ ಒಂದು ಕುಟುಕು ಉದ್ಧರಣೆ ತೀರ್ಥವನ್ನು ಸ್ವೀಕರಿಸಲ್ಲ. ಇದು ಸತ್ಯ 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 ಅಂತ ಮರಳಿನ ಮೇಲೆ ಬಿದ್ದು ಒದ್ದಾಡ್ತಿದ್ದಾಳೆ, ಗೋಳಾಡ್ತಿದ್ದಾಳೆ. ಯಾವ ರೀತಿಯಾಗಿ ವಿಧಿ ಲೀಲೆ ರಾವಣ ಶೋಕದ ಕಾರಿರುವೆ ಮಹಾದೇವ. ರಾವಣೇಶ್ವರ ವಿಧಿಯ ಲೀಲೆ ಹರಿಯದ ಪಾಲೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು ಈ ಜ್ವಾಲೆ ಮಹಾದೇವ. ವಿಧಿಯ ಲೀಲೆ ಹರಿಯದ ಪಾಲೆ ಸಲ್ಲದು ಈ ಜ್ವಾಲೆ ದೇವ, ಸಲ್ಲದು ಈ ಜ್ವಾಲೆ ಮಹಾದೇವ. ವಿಧಿ ಲೀಲೆ ಶೋಧದ ಕಾರಿರುವೆ ಪರಮಾತ್ಮ. ಸಹಿಸಿದಾತ ಈ ವಿಧಾತ ಹರದಿ ಶಾಪ ದೇವ, ಹರದಿ ಶಾಪ. ಸಹಿಸಿದಾಪ ಹರದೆ ಹರದಿ ಶಾಪ ದೇವ, ಹರದಿ ಶಾಪ ಮಹಾದೇವ. ಸಹಿಸೆ ತರಬೇಕು ಆರದಿ ಶಾಪ, ಆರದಿ ಶಾಪ ಶಂದೇವ. ವಿಧಿ ಲೀಲೆ ಶೋಕದ ಕಾರಿರುವೆ ದೇವ. ವಿಧಿ ಲೀಲೆ ವಿಧಿ ಲೀಲೆ ವಿಧಿ ಲೀಲೆ. ಅರಮನೆಯ ಒಂದು ಮೂಲೆಯಲ್ಲಿ ಬಂದು ರಾವಣ 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 ಅಂತ ಒಂದು ಗುಟುಕು ಉದ್ಧರಣೆ ತೀರ್ಥವನ್ನು ಸ್ವೀಕರಿಸಲು ಉಪವಾಸ ವ್ರತವನ್ನು ಮಾಡ್ತಿದ್ದಾಳೆ ನೋಡಿ. ತನ್ನ ಮಗನ ಒಳತೆಗೋಸ್ಕರವಾಗಿ ನನ್ನ ಮಗ ಅತಿ ಬೇಗ ನನ್ನ ಬಳಿಗೆ ಬರುವಂತೆ ಅಂತ ಉಪವಾಸ ವ್ರತವನ್ನು ಮಾಡ್ತಿರ್ಬೇಕಾದ್ರೆ ಅವತ್ತಿನ ಕಾಲದಲ್ಲೇ ಬಹಳ ಕಟ್ಟಿಟ್ಟ ಮಾಡ್ತಿರು ಉಪವಾಸ ವ್ರತವನ್ನ. ಅನ್ನಹಾರನ ಸೇವಿಸದೆ ಉಪವಾಸ ವ್ರತ ಮಾಡ್ತಿರು. ಅದಕ್ಕೂ ಹಿಂದಿನ ಕಾಲದಲ್ಲಿ ಹೂಗುಳ್ಳುಂಗದೆ ಉಪವಾಸ ವ್ರತ ಮಾಡ್ತಿರು. ಅದಕ್ಕೂ ಹಿಂದಿನ ಕಾಲದಲ್ಲಿ ಅಂದ್ರೆ ನಮ್ಮ ಕಾಲದಲ್ಲಿ ಯಾವ ಕಾಲದವರು ಅಂತ ಬೆಳಿಗ್ಗೆ ಯಾವ ಕೊಡ್ತೀನಿ. ಅವತ್ತಿನ ಕಾಲದಲ್ಲಿ ಉಸನ್ನಿ ಆಡದೆ ಉಪವಾಸ ವ್ರತ ಮಾಡ್ತಿರು ನೋಡಿ. ಇದ್ ಮಾಡಕ್ ಹೋಗ್ಬೇಡಿ. ಈಗ ಮಾಡಕ್ ಹೋದ್ರೆ ಹೊಂಟ ಬರ್ಬೇಕಾಯ್ತೆ. ನಿಮ್ ಕಥೆ ಮಾಡ. ಅದು ತ್ರೇತಾಯುಗ, ಅದು ಶರಣರ ಯುಗ, ಇದು ಕಲಿಯುಗ. ಇಲ್ಲಿ ಆ ಉಪವಾಸ ಎಂಬತಕ್ಕಂಥದ್ದು ಅಷ್ಟು ಭಕ್ತಿ ಇದೆ ನೋಡಿ. ಇವತ್ತಿನ ಕಾಲದಲ್ಲೂ ಹಂಗೆ
ಏನ್ ಸ್ವಾಮಿ ಊಟ ಗಿಟ ಏನು ಮಾಡಲ್ವಾ? ಇಲ್ಲ ಸ್ವಾಮಿ, ಬರೀ ಪಲಾರ ಸ್ವಾಮಿ. ಪಲಾರವಾ? ಏನ್ ಪಲಾರ? ಸೇರವರ ಉಪ್ಪಿಟ್ಟು, ಚೆಂಬುವರ ಕಾಪಿ, ಶಂಭೋ ಮಹಾದೇವ. ಒಂದೂವರೆ ಸೇರು ಉಪ್ಪಿಟ್ಟು, ಒಂದೂವರೆ ಚೆಂಬು ಕಾಪಿ ಇದಕ್ಕಿಂತ ಬೇಕಾ? ಅದೇ 2 ದಿನಕ್ಕೆ ಆಯ್ತಾ? ಇನ್ ಕೆಲ ಹೇಳ್ತಾರೆ ಸ್ವಾಮಿ ನಾವು ಊಟನ ಮಾಡಲ್ಲ, ಪಲಾರನ ಮಾಡಲ್ಲ ಸ್ವಾಮಿ. ಮತ್ತೆ ಒಟ್ಟಿಗೆ ಬೆಳಿಗ್ಗೆಯಿಂದ ಒಂದೇ ಒಂದು ಹಣ್ಣಿರೋ ಸ್ವಾಮಿ. ಒಂದೇ ಒಂದು ಹಣ್ಣು ಏನೋ ಇದು ಸೇಬು, ಸೇಮ್ ಆಗಲ್ಲ. ಬಾಳೆಹಣ್ಣು, ಬಾಳೆಹಣ್ಣು ಆಗಲ್ಲ, ಪೆಟ್ಟಿ ಹೊಂಟೋಯ್ತು. ಆಮೇಲೆ ಒಣ ದ್ರಾಕ್ಷಿ ಒಂದು ದ್ರಾಕ್ಷಿಲಿರಕದ್ದ ಮತ್ತೆ ಮಾತಾಡ್ತಾರೆ. ಅದು ಒಂದು ಹಣ್ಣು ತಾನೆ. ಮೊನ್ನೆ ನಾನು ಸಂತಕ್ಕೆ ಹೋಗಿದ್ನಲ್ಲ, ಸಂತಕ್ಕೆ ಹೋಗಿದಾಗ ಒಂದು ಹಳಸ್ ತಿಂಗ್ ತಂದಿದ್ದಿ ಕಣ, ಎಡಮೂಳು ಇಕ್ಬಿಟ್ಟಿತ್ತು. ಮಾರ್ಕೆಟ್ಗೆ ಹೋಗಿದಾಗ ಭಾರಿ ಎಡಮೂಳು ಒಂದು 60 ತೊಳ ಬಿತ್ತು ಕಣ. ಐಗ್ಲು ಪಾಕ್ತಲ್ಲಿದ್ದು. ಐಕ್ಳಿಗೂ ಕೊಡದೆ ಬೆಳಗ್ಗೆಯಿಂದ ಬಿತ್ ಬೇರ್ಕಲ್ಲಿ 60 ತೊಳೆಯಿಂದ ಬರೀ ಅದೊಂದೇ ಹಣ್ಣಿರೋದು ಸುಮೈ. ಬಿತ್ತು ಬೇರ್ಕೆ ಬಿತ್ ಬೇರ್ಕಲ್ತೀನಿ ಕಡೆ ಮೊದ್ಲೇ ಮಂದ ಅದು ಇನ್ನೇನು ಅಷ್ಟೇ ಅಷ್ಟೇ. ಒಂದು ವಾರ ಮಾತಾಡೋಗಿಲ್ಲ ಬಿಡಿ. ಇವತ್ತಿನ ಕಾಲದಲ್ಲಿ ಉಪವಾಸಕ್ಕೆ ಬಂದು ಅಪವಾಸ ಮಾಡ್ತಾರೆ ನೋಡಿ. ಸದ್ದ ಮೆತ್ಕ ಕೈ ಹೋಗಿ ಕೆಲಸ ಮಾಡ್ಸುಂಗೆ ಇದೆಯಾಕ ಸಮಾಧಾನ, ಸ್ವಲ್ಪ ಕೈ ಕೆಲಸ ಕೊಡಿ, ಮಾತಾಡಬೇಡಿ. ಇಲ್ಲಿ ಭಗವಂತನ ಸಹಕಾರ. ಅದಕ್ಕೆ ನೋಡಿ ಉಪವಾಸ ಎಂಬತಕ್ಕಂಥದ್ದು ಅಷ್ಟು ಕಟ್ಟಿಟ್ಟಾಗಿದ್ದು. ಇಲ್ಲಿ ಕೈಕಸಾದೇವಿಯು ಕೂಡ ಉಪವಾಸ ವ್ರತವನ್ನು ಮಾಡ್ತಿರ್ಬೇಕಾದ್ರೆ ತಾಯಿ ಮಕ್ಕಳ ಬಾಂಧವ್ಯವನ್ನು ನೋಡಿ 21 ದಿವಸಗಳಾಗಿದೆ ಒಂದು ಊಟಕ್ಕೆ ಉದ್ಧರಣೆಯನ್ನು ತೀರ್ಥವನ್ನು ಸ್ವೀಕರಿಸಲ್ಲ. ಪ್ರಾಣ ಬಿಡುವಂತೆ ಸ್ಥಿತಿಗೊಳ್ತಿರ್ಬೇಕಾದ್ರೆ ದಿಗ್ವಿಜಯ ಕೋಟಿಂದಲ್ಲ ರಾವಣ ಬಂದ್ಬಿಟ್ಟ. ಅವನು ತಾಯಿಯ ಆಶೀರ್ವಾದ ಫಲದಿಂದ ಹೇಗೆ ಸುರದೇವ ಗಂಧರ್ವ ವರಮಕುಟವನಾಂತು ವರಮಹೇಂದ್ರನ ಸೌಭಾಗ್ಯವೆಮ್ಮೆಟ್ಟಿ ಮುರಿವೆ. ಸುರಗಂಭೀರದ ಸಿರಿ ಸಾಮ್ರಾಜ್ಯದಂತೆ ಮೆರೆವ, ಸುರಗಂಭೀರದ ಸಿರಿ ಸಾಮ್ರಾಜ್ಯದಂತೆ ಮೆರೆವ ಮೆರೆವೆನೋ ಗಗನಾಂತರದ ಗಂಭೀರ ಸ್ಥಳದೋ. ರಾವಣ ಬಂದ ಅಂತ ಹೇಳಿದ ಕೇಳಲೇ ಡಮರಗ ಕುಂಭನಾದ ತಮಟೆಗಳೆಲ್ಲವೂ ಕೂಡ ಡಮಡಮನ ಮುಳುಗುತ್ತಿರಬೇಕಾದ ರಾವಣ ಬಂದ ಅಂತ ಶಬ್ದವನ್ನು ಕೇಳಿದ ಕೂಡಲೇ ತಾಯಿ ಆಗಿರ್ತಕ್ಕಂಥವಳು 21 ದಿವಸಗಳ ಕಾಲ ಉಪವಾಸ ವ್ರತವನ್ನು ಮಾಡ್ತಿದ್ದಲ್ಲ. ಮಗ ಬಂದ ಅಂತ ಕೂಡಲೇ ಎತ್ತು ಕೂತ್ಕೊಂಡು ಏನೋ ಒಂಥರ ಶಕ್ತಿ ಬಂದಂಗ ಆಯ್ತು ಅವಳಿಗೆ. ನನ್ನ ಮಗ ಬಂದ್ಬಿಟ್ಟ, ನನ್ನ ರಾವಣೇಶ್ವರ ಬಂದ್ಬಿಟ್ಟ ಅಂತ. ರಾವಣ ಕೆಳಗಿಳಿದಂತವನು ಮೊದಲು ಏನ್ ಕೇಳ್ತಾನೆ, ಸಖೇರೆ ನನ್ನಮ್ಮನ ನೋಡಿ ಇಷ್ಟೋ ದಿವಸಗಳಾಯ್ತು, ನನ್ನಮ್ಮ ಈಗಿದ್ದಾಳೆ, ದಯಮಾಡಿ ತಿಳಿಸಿ. ಸ್ವಾಮಿ ಈಗಲಾರು ಬಂದಿಲ್ಲ, ಈಗಲೂ ನನ್ನ ಗಳಿಗೆ ಪ್ರಾಣ ಬಿಡಂತ ಸ್ಥಿತಿಗೆ ಹೊರಟೋಗಿದ್ದಾನೆ ನಮ್ಮ ತಾಯಿ, ಬೇಗ ಹೋಗಿ ಮುಖ ತೋರಿಸಿ. ಬೇಗವಾಗಿ ಅಲ್ಲಿಂದ ಗರ್ಜೆ ಮಾಡ್ಬಿಟ್ಟ, ಅಮ್ಮ ಅಮ್ಮ ಅಮ್ಮ. ಬರಬರನೆ ಓಡಿ ಬಂದಂತ ರಾವಣ ಹೇಳ್ತಾನೆ, ನಿನ್ನ ಮಗನಾಗಿರ್ತಕ್ಕಂಥ ರಾವಣ ಚತುರ್ದಶ ಪೂರ್ಣದಲ್ಲಿ ಕೀರ್ತಿಯನ್ನು ಪಡೆಯತಕ್ಕಂಥ ದಿಗ್ವಿಜಯದಲ್ಲಿ ಜೈವನ ಸಾಹಸ ಬಂದಿದ್ದಾನಮ್ಮ. ಇಷ್ಟಕ್ಕೆಲ್ಲವೂ ಕೂಡ ನಿನ್ನ ಆಶೀರ್ವಾದವೇ ತಾಯಿ ಕಾರಣ ಅಂತ ತಾಯಿಯ ಪಾದಗಳಿಗೆ ಬಂದು ಬಿದ್ದ. ಚೆನ್ನಾಗಿರೋ ಮಗನೇ ಅಂತ ಹೇಳೋದಕ್ಕೂ ಕೂಡ ಇವಳು ನಾಲಿಗೆ ಬರ್ತಾ ಇಲ್ಲ. 21 ದಿವಸಗಳಾಗೋಗಿದೆಯಲ್ಲ, ನಾಲಿಗೆ ಬರ್ತಾ ಇಲ್ಲ. ಕಣ್ಣು ಮುಚ್ಚಿ ಮನಸ್ಸಿನೊಳಗೆ ಚೆನ್ನಾಗಿರೋ ಮಗನೇ ಅಂತ ಆರಿಸಿದಳು. ಕಣ್ಣಲ್ಲಿ ತುಂಬಿದಂತೆ 2 ತೊಟ್ಟು ಕಣ್ಣೀರಿನಾನೇ ರಾವಣನ ಕರಗಳ ಮೇಲೆ ಬಂದು ಬಿತ್ತು. ಈ ಸಂತೋಷಕ್ಕೆ ಬರ್ತಕ್ಕಂಥ ಕಣ್ಣೀರು ಕಣ್ಣಿನಂಚಿನಿಂದ ಉದುರುತ್ತಂತೆ, ಇದಕ್ಕೆ ಆನಂದ ಬಾಷ್ಪ ಅಂತ ಇರುತ್ತೆ, ಇದು ತಣ್ಣಗಿರುತ್ತೆ. ದುಃಖಕ್ಕೆ ಬರ್ತಕ್ಕಂಥ ಕಣ್ಣೀರು ಅಂತರಾತ್ಮನ ದುಃಖಿಸ್ಕೊ ಬರುತ್ತಂತೆ, ಬಿಸಿಯಾಗಿರುತ್ತೆ. ಬಿಸಿಯಾದ ಕಣ್ಣೀರು ರಾವಣನ ಕರಗಳ ಮೇಲೆ ಬಿದ್ದ ಕೂಡಲೇ ರಾವಣ ಕೆರಳಿದ, ಮಾತಾ ನಿನ್ನ ಕಣ್ಣಲ್ಲಿ ನೀರು. ಆವತಾಪದಿನಿಂದು ಕಣ್ಣೀರ ಕರವೆಯೇ ಮಾತ ಅಮ್ಮ. ಆವತಾಪದಿನಿಂದು ಕಣ್ಣೀರ ಕರವೆಯೇ ಮಾತ. ಶಂಕನ ಜನನಿಯು ಅಂಬರಿಯ ಕರೆಬುದೆ ಹಾರಿ ನಿನ್ನ ಮನವನೋಯಿಸಿದ ಘಾತುಕರು ಪಿಡಿಗವರಗಳ ತರುವೆ ಅಮ್ಮ ಅಮ್ಮ.
ಅಮ್ಮ ಅಮ್ಮ ಅಮ್ಮ, ನಿನ್ನ ಕಣ್ಣೀರಿಗೆ ಕಾರಣವೇನು ಅಂತ ಹೇಳು ಮಾತಾ. ಇಂದನಾಗಲಿ ಚಂದನಾಗಲಿ ಅವಿತ ಬ್ರಹ್ಮಾಂಡ ಭೂಷಿತನಾಗಲಿ ಮಲ್ಲರ ಮಲ್ಲ ತ್ರಿಭುವನ ಮಲ್ಲ ಜಗದೇಕ ವೀರನಾಗಲಿ ಅವನೆಲ್ಲ ತಗೊಂಡು ಅವನ ಮಸ್ತಕವನ್ನೆಲ್ಲ ಸೇರಿ ಬಿಡ್ತಾರೆ ಹೇಳು ಮಾತಾ. ನಿನ್ನ ಕಣ್ಣೀರಿಗೆ ಕಾರಣವೇನು ಅಂತ ಹೇಳು ಕಂದ. ನನ್ನ ಕಣ್ಣೀರಿಗೆ ಕಾರಣವೇನು ಅಂತ ಹೇಳಲಿ ಕಂದ. ನೀನತ್ತ ಕಡೆ ದಿಗ್ವಿಜಯಕ್ಕೆ ಹೋದ ಮೇಲೆ ನಿನಗೆ ಒಳ್ಳೇದಾಗ್ಲಿ, ಅತಿ ಬೇಗ ನೀನು ನನ್ನ ಬಳಿಗೆ ಬರಲಿ ಅಂತ ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ಕಣ. ಆ ಲಿಂಗ ಪೂಜೆ ಶಿವನಿಗೆ ಇಷ್ಟವಾಗ್ಲಿಲ್ವ ಏನೋ ಗೊತ್ತಿಲ್ಲ. ಸಮುದ್ರದಲ್ಲಿ ದೊಡ್ಡದಾದ ಅಲೆ ಒಂದು ಬೀಸ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚಿ ಹೊಟ್ಟೋಯ್ತು ಕಂದ. ಲಿಂಗ ಪೂಜೆ ಭಂಗವಾಯಿತು ಮುಂದ್ರೆ ನಿನಗೇನು ಗಂಡಾಂತರ ಕಾದಿದೆ ಅಂತ ಅವತ್ತಿನಿಂದ ಇವತ್ತಿನ ಪರಿಯಾಗಿ ಒಂದು ಕಟ್ಟುಕಬುತ್ತರಣೆಯ ತೀರ್ಥವನ್ನು ಸ್ವೀಕರಿಸಿದ ಉಪವಾಸ ವ್ರತವನ್ನು ಮಾಡ್ತಿದ್ದೆ ಕಂದ. ಏನ್ ಹೇಳಿದೆ ಅಮ್ಮ? ಸಮುದ್ರ ತೀರದಲ್ಲಿ ನೀನು ಲಿಂಗ ಪೂಜೆ ಮಾಡ್ತಿರ್ಬೇಕಾದ್ರೆ ನಿನಗೆ ಸಹಕಾರ ಕೊಡಬೇಕಾದ ಸಮುದ್ರರಾಜ ನಿನ್ನ ಲಿಂಗ ಪ್ರಸಾದಗಳೆಲ್ಲ ಕೊಚ್ಚು ಹೋದನೆ ಅವನಿಗೆ ಎಷ್ಟು ಸಾಕು. ಯಾರು ಮುಂದಾಯ್ತಲ್ಲ ಬಿಡು ಮಾತ, ಅವನನ್ನು ಉಟ್ಲಾಸ್ಬಿಡ್ತೀನಿ ಅಂತ ಅದೇ ಎತ್ಕೊಂಡು ಹೊಟ್ಟೆ ಬಿಟ್ಟು ಹೊಡೆಯೋದಕ್ಕೆ ಅವನು ನೀನು ಅಲ್ಲೊಂದು ಕಥಾ ನಡೀತಿರ್ಬೇಕು ಅನ್ನೋಗದೆ. ಅದಕ್ಕೆ ನಾನು ಹೇಳೋದು ನೋಡಿ, ಅಲ್ಲಿ 6 ಜನ ಕೂತಿದ್ರು, 3 ಜನ ಅವ್ರಿಗೆ 1000 ಕಲ್ಲ ಇಲ್ಲಿ ಹಾವು ಬಂದಿರೋರ್ಕಿಂತ ಹೆಚ್ಚಾಗಿ ಆಡ್ತಾವ್ರ ಅಂತೀವಿ. ಏನಿಲ್ಲ ಕಸಂಗಿರಿ, ಅದು ಯಾವ ದೊಡ್ಡ ವಿಷಯ ಎತ್ತೆತ್ತಾಗ ಹಿಡಿಯತ್ತಾಗ ಅದೇನು ಮಾಡೋದು ನಿಮ್ಮ ತಾನೆ ಪಾಪ. ಅದು ಸ್ವಲ್ಪ ಸೇಕಲ್ಲ, ಅದಕ್ಕೆ ಸ್ವಲ್ಪ ಗಾಳಿ ಬೀಸುತ್ತಲ್ಲ, ಅದಕ್ಕೆ ಹೊರಗಡೆ ತಿರ್ಗಾಡಕ್ಕೆ ಬಂದದ ಅಷ್ಟೇ 1000 ಕಲ್ಲು. ಅವನ್ನೇ ಜೋಬ್ ಇಟ್ಕೊಂಡು ಓಡಾಡ್ತಾರೆ ಈಗ. ಕೊಡ್ತಾರೆ, ಇಸ್ಕೊಬೇಕಾಯ್ತ ನಾವು. ಇಲ್ಲಿ ರಾವಣನಾಗಿರ್ತಕ್ಕಂಥವನು ಅನುಮಾನದಿಂದ ಹಿಂದಕ್ಕೆ ಬಂದ. ಮಾತಿನ ಬರದಲ್ಲಿ ಮರ್ತಿದ್ದೆ, ನೀನು ಸಮುದ್ರ ತೀರದಲ್ಲಿ ಲಿಂಗ ಪೂಜೆ ಮಾಡ್ತಿದ್ದೆ ಎಂದೆಲ್ಲ. ಹಾಗಾದ್ರೆ ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ? ಸಮುದ್ರ ತೀರದಳು ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತಿದ್ದು? ಎಂಸಂಡು. ಅವತ್ತಿನ ಕಾಲದಲ್ಲಿ ಯಾವ ಎಂಸಂಡಿದ್ದು? ಸುಂಕುದ್ರ ಹೇಳಿ ನೀವು, ಸರಿ ಕಣೆ ಹೇಳಿ. ಜೈಡಿ ಮಂಡ್ಲ ಅಂತ ಯಾವ್ದು? ಒಣಗಿನ ಮರಳಿನ ಲಿಂಗ. ಸರಿಯಾಗಿ ಕೇಳ್ತಾವ್ರೆ ಸರ್, ಕೇಳ್ತಾವ್ರೆ. ನಿಮ್ಮೊಂದು ದಿಕ್ ತಪ್ಪು ಸರ್, ಇವರು ನೀವು ಪಟ್ನ ಹೇಳ್ಬೇಕು, ನೀವು ಕಥೆ ಕೇಳ್ತಿದಾರೆ ಇಲ್ವಾ ಅಂತ ಅವ್ರು ಪರೀಕ್ಷೆ ಮಾಡೋದವರು. ಒಣಗಿನ ಮರಳಿನಿಂದ ಹಂಗ ಅಂದ ಕೂಡಲೇ ರಾವಣನಕ್ಕ ಮಾತಾ ಮರಳಲಿಂಗ ಇಟ್ಟು ಪೂಜೆ ಮಾಡ್ತಿದ್ಯಾ? ನಿನಗೇನು ಕಮ್ಮಿ ಆಗಿದೆ ಅಂತ ಹೋಗಿ ಹೋಗಿ ಸಮುದ್ರ ತೀರದಲ್ಲಿ ಮರಳಲಿಂಗ ಇಟ್ಟು ಪೂಜೆ ಮಾಡ್ತಿದ್ದೆ ಮಾತಾ ಕಂದ. ಲಿಂಗ ಪೂಜೆ ಮರಳಲಿಂಗವಾದ್ರೆ ಸ್ಫಟಿಕಲಿಂಗವಾದ್ರೇನು ಲಿಂಗ ಪೂಜೆ ಎಲ್ಲ ಒಂದೇ ತಾನೆ, ಲಿಂಗ ಪೂಜೆ ಎಲ್ಲ ಒಂದೇ ಮಾತಾ. ಆದ್ರೆ ನೀನು ರಾವಣನ ತಾಯಿ, ಘನತೆಗೆ ತಕ್ಕ ಪೂಜೆಯನ್ನು ಮಾಡಬೇಕಾಗಿತ್ತು. ಘನತೆಗೆ ತಕ್ಕ ಪೂಜೆ ಏನು ನಿನ್ನ ಘನತೆ? ಹೇಳ್ತೇನೆ ಕೇಳು ಮಾತಾ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೇಕೆಂದಾಗ ಒಂದು ಗಾಳಿಯನ್ನು ಊಹಿಸದವನೇ ವಾಯುದೇವ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನಿಗೆ ಬೇಕೆಂದಾಗ ಒಂದು ಬೆಂಕಿಯನ್ನು ಉರಿಸುವವನೇ ಅಗ್ನೇಶ್ವರ. ನಿನ್ನ ಮಗನಾಗಿರ್ತಕ್ಕಂಥ ರಾವಣನ ಆಸ್ಥಾನಕ್ಕೆ ಒಂದು ಪುರಾಣ ಪಂಚಾಂಗವನ್ನು ಓದಿ ಬರೀತಕ್ಕಂಥವನೇ ಚತುರ್ಮುಖ ಬ್ರಹ್ಮ. ರಂಭ, ಊರ್ವಶಿ, ತಿಲೋತ್ತಮರೆಲ್ಲರೂ ಕೂಡ ನಿನ್ನ ಪಾದ ಸೇವೆಯನ್ನು ಮಾಡತಕ್ಕಂಥ ದಾಸಾನುದಾಸಿಗಳು. ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಪೇಶ ರಾಹುವೇ ಕೇತುವೆ ನಮಃ ಎಂಬತಕ್ಕಂಥ 9 ನವಗ್ರಹಗಳೇ ನಿನ್ನ ಮಗನಾಗಿರ್ತಕ್ಕಂಥ ಸಿಂಹಾಸನದ ಪಾದದ ಮೆಟ್ಲುಗಳು. ಅಮ್ಮ, ನವಗ್ರಹಗಳಿಂದ ಸಿಂಹಾಸನದ ಪಾದದ ಮೆಟ್ಲುಗಳನ್ನಾಗಿ ತಿರುಗಾಡುವಂತ ಈ ರಾವಣನ ತಾಯಿ ಕೇವಲ ಮರಳಲಿಂಗ ಇಟ್ಟು ಪೂಜೆ ಮಾಡದೆ ಕೊಚ್ಕೊಂಡು ಹೋಗಿದೆ. ಇನ್ನೇನು ಮಾಡ್ತಾನೆ ಮಾತ? ಮತ್ತೆ ಹಾಗಾದ್ರೆ ಯಾವ ಲಿಂಗ ಇಟ್ಕೊಂಡು ಪೂಜೆ ಮಾಡ್ಲು? ನೀನು ಪೂಜೆ ಮಾಡುವುದಾದ ನನಗೆ ಬಯ್ಯ ಕೊಡು ಮಾತ. ಸರಿಯಾದ ಲಿಂಗವನ್ನು ತರಿಸಿ ನಿನ್ನ ಕೈಯಾರ ಪೂಜೆ ಮಾಡಿಸ್ತೀನಿ. ಸರಿಯಾದ ಲಿಂಗ? ಹಾಗಾದ್ರೆ ಯಾವ ಲಿಂಗ ತರಿಸ್ತೀಯೋ ಹೇಳ್ತೀನಿ ಕೇಳ ಮಾತ. ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ಅಮ್ಮ, ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ಹರನ ಬಲ ಪಡೆಯುತ್ತೊರೆಯೊಳಗೆ ತರುವೆನ ಆತ್ಮಲಿಂಗ. ಹರನ ಬಲ ಪಡೆಯುತ್ತೊರೆಯೊಳಗೆ ತರುವೆನ ಆತ್ಮಲಿಂಗ. ತರುವೆನ ಆತ್ಮಲಿಂಗ ಮಾತ, ತರುವೆನ ಆತ್ಮಲಿಂಗ. ಮಾತಾ, ನೀನು ಪೂಜೆ ಮಾಡುವುದನ್ನು ನನಗೆ ಬೈ ಕೊಡು. ಅರಣ್ಯ ಮೆಚ್ಚಿಸಿ ಎರಡಾತ್ಮಲಿಂಗವನ್ನು ತರಿಸಿ ನಿನ್ನ ಕೈಯಾರ ಪೂಜೆ ಮಾಡಿಸ್ತೀನಿ. ಕಂದ, ನೀನು ಹೇಳ್ತಿರೋ ಮಾತು ಸತ್ಯ? ನೀ ಹೇಳ್ತಿರೋ ಮಾತು ಸತ್ಯ ತಾನೇ ಮಾತಾ? ಹೇಳ್ತಿರೋ ಮಾತು ಸತ್ಯವೇ? ನಿಜವಾಗ್ಲೂ ಕೂಡ ಇದೇನಾದ್ರು ತಂದು ನನ್ನ ಕೈಯಾರ ಪೂಜೆ ಮಾಡಿಸ್ತೀನೋ?
ಹೌದು ಮಾತಾ. ನಡೆದಂತೆ ನುಡಿಯುವವನು ನುಡಿದಂತೆ ನಡೆಯುವವನು ಈ ರಾವಣ. ಕೊಟ್ಟ ಮಾತನಂತೆ ನಡ್ಕೋತಾನೆ, ಇಲ್ಲಲ್ಲೇ ಪ್ರಾಣ ಬಿಡ್ತಾನೆ. ತಾಯಿಗೋಸ್ಕರವಾಗಿ ಅಷ್ಟು ಮಾಡಲಾರನ ಈ ನಿನ್ನ ಮಗ ರಾವಣ. ಅಭಯ ಕೊಡು ಮಾತಾ, ಅಭಯ ಕೊಡು ಕಂದ. ಆತ್ಮಲಿಂಗವನ್ನು ತರಿಸಿ ನೀನೇನು ನನ್ನ ಕೈಯಾರ ಪೂಜೆ ಮಾಡಿಸ್ಬಿಟ್ರಿ. ನಿನ್ನಂತ ಮಗನನ್ನು ಎತ್ತದಕ್ಕೂ ಕೂಡ ನನ್ನ ಜನ್ಮ ಸಾರ್ಥಕ ಕಂದ. ಹೋಗಿ ಬಾ, ಹೋಗಿ ಬಾ ಕಂದ ಅಂತ ತಾಗೆ ಆಗಿರ್ತಕ್ಕಂಥವಳು ಆಶೀರ್ವಾದ ಮಾಡಿ ಕಳಿಸ್ತಿರ್ಬೇಕಾದ್ರಿ ದಿಗ್ವಿಜಯದಿಂದ ಬಂದಂತ ರಾವಣ ಅರಮನೆಯಲ್ಲಿ ಒಂದು ದಿವಸವೂ ಕೂಡ ಇರದೆ ತಾಯಿಗೋಸ್ಕರವಾಗಿ ಅರಣಾತ್ಮಲಿಂಗವನ್ನು ತರಬೇಕು ಅಂತ ಕೈಲಾಸ ಪರ್ವತಕ್ಕೆ ಹೋಗ್ತಿದ್ದಾನೆ. ತಾಯಿಗೋಸ್ಕರವಾಗಿ ಯುಗ ಯುಗದಲ್ಲೂ ಕೂಡ ಮಕ್ಕಳಾಗಿರ್ತಕ್ಕಂಥವ್ರು ಏನು ಮಾಡಬಲ್ಲರು ಎಂಬತಕ್ಕಂಥದ್ದು ರಾವಣನಿಗೋಸ್ಕರವಾಗಿ ನೋಡಿ ಅವನಿಂದ ಸಾಕ್ಷಿಭೂತವಾಯಿತು. ಕೊನೆಯಲ್ಲಿ ಆತ್ಮಲಿಂಗವನ್ನು ತರಿಸಿ ಭೂಲೋಕಕ್ಕೆ ಇಳಿಸ್ತಾನೆ ಅಂತ ಮಹಾನುಭಾವ ನೋಡಿ. ಈ ಸಂದರ್ಭದಲ್ಲಿ ಒಂದು ಸಿದ್ದಪ್ಪಾಜಿ ಗೀತನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿನ ಬಾಕಿ ಬರೋಣ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರು, ಬಾರಿ ಕಂದಾಯ ತಂದರು. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚನ್ನಾಚಮ್ಮ, ಬರುವ ಚಂದ ನೋಡಿರೋ ನಮ್ಮ ಸ್ವಾಮಿಯ, ಒಲಾಡು ಅಂದ ನೋಡಿರೋ, ಒಲಾಡು ಅಂದ ನೋಡಿರೋ. ಸಿದ್ದಪ್ಪಾಜಿಯವರ ಬಾಲಕ್ಕೆ ಉಗ್ರವ ಮಾದೇಶ್ವರ ಬಾಲಕ್ಕೆ ಶಿವ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರು, ಬಾರಿ ಕಂದಾಯ ತಂದರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರು, ಬಾರಿ ಕಂದಾಯ ತಂದರು. ಎಡಗಡೆಗೆ ರಾಜಪ್ಪಾಜಿ, ಬಲಗಡೆಗೆ ಚನ್ನಾಚಮ್ಮ, ಎಡಗಡೆ ರಾಜಪ್ಪಾಜಿ, ಬಲಗಡೆಗೆ ಚನ್ನಾಚಮ್ಮ, ಬರುವ ಚಂದ ನೋಡಿರೋ ಸ್ವಾಮಿಯ, ಅಲಾಡು ಅಂದ ನೋಡಿರೋ, ಅಲಾಡು ಅಂದ ನೋಡಿರೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರು, ಹರಿ ಕಂದಾಯ ತಂದರು. ಕಾಯಿ ಬಾಳೆ ಸಿರಿಬಾಳೆ ಅಂಜೂರ, ಜಗದನು ನೀಗಲು ಒತ್ತವರೇ ಸಿದ್ದಯ್ಯ. ಹಣ್ಣು ಕಾಯಿ ಬಾಳೆ ಸಿರಿಬಾಳೆ ಅಂಜೂರ, ಹಿಂಗಿಸ ಸೊಸಿಲಿ ನೀರಿಗೆ ಮನೆಯಾಯಿತು ಕುಂಬರ. ಚುಕ್ಕಿ ತಾರೆ ಬಳೆದವೋ ಸ್ವಾಮಿಗೆ, ತುಂಬಿ ಆಡಿನೆಲ್ಲವೋ, ಹೋಗಿರಕು ಎಲ್ಲವೋ. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರು, ಹರಿ ಕಂದಾಯ ತಂದರು. ಕಟ್ಟೆ ಕಂದಾಯ, ಪಾಪ ತೊಳೆದ ಕಂದಾಯ, ಜಗದನ್ನು ನೀಗಲು ಹೊರಬರೇ ಸಿದ್ದಯ್ಯ. ಕಟ್ಟೆ ಕಂದಾಯ, ಪಾಪ ತೊಳೆದ ಕಂದಾಯ, ಜಗದನ್ನು ನೀಗಲು ಹೊರಬರೇ ಸಿದ್ದಯ್ಯ. ಒಪ್ಪನ ಪುರಕ್ಕೆ ಹೋದರೆ ಹೇಗೆ ಬರವ ಕೊಡುವರು, ತೆರೆಗೆ ಇಳಿದು ಬರುವರು. ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ, ಕಂದಾಯ ಒತ್ತು ತಂದರು, ಹರಿ ಕಂದಾಯ ತಂದರು.
ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ನೀರಯ್ಯ ಭಕ್ತಿ ಕೊಡುವ ಕಂದಾಯ ಭಕ್ತಿ ಕೊಡುವ ಕಂದಾಯ ಜ್ಞಾನ ಜ್ಯೋತಿ ಬೆಳಗಲು ಪರಮ ಜ್ಯೋತಿ ನೀರಯ್ಯ ಮನೆ ಮನೆ ದೇವರಾದರೋ ಮಂಟೇರ ಸ್ವಾಮಿ ಹಿತಕ್ಕೆ ಒಡೆಯರಾದರೋ ಕೆರೆಗೆ ಬೆಳಗ್ಗೆ ತಂದರೋ ಸಿದ್ದಯ್ಯ 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 ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯವನ್ನು ತಂದರು ಭಾರಿ ಕಂದಾಯ ತಂದರು ಎಡೆಗೆಡೆಗೆ ರಾಜಪ್ಪಾಜಿ ಬಲಗಡೆಗೆ ಚಿನ್ನಮ್ಮ ಎಡೆಗೆಡೆ ರಾಜಪ್ಪಾಜಿ ಬಲಗಡೆಗೆ ಚಿನ್ನಮ್ಮ ಬರುವ ಚಂದ ನೋಡಿರೋ ಸ್ವಾಮಿಯ ಬಲಾಡೋ ಅಂದ ನೋಡಿರೋ ಬಲಾಡೋ ಅಂದ ನೋಡಿರೋ ಸಿದ್ದಯ್ಯ ಸ್ವಾಮಿ ಬಂದರು ನಮ್ಮೂರಿಗೆ ಕಂದಾಯವನ್ನು ತಂದರು ಭಾರಿ ಕಂದಾಯ ತಂದರು